hello everyone, welcome back to Bhavishya Vlogs. Wait, first ಇದನ್ನೆಲ್ಲ ನಾನು ಇಲ್ಲಿ ಇಡ್ತೀನಿ. ಏನಿವತ್ತು ಭಾಗ್ಯಶ್ರೀ ಸಿಲ್ಕ್ ಸ್ಯಾರಿ ಇಟ್ಕೊಂಡು ಬಂದಿದ್ದಾಳೆ ಅಂತ ಇವತ್ತಿನ ಈ ಬ್ಲಾಗಲ್ಲಿ ಟಾಪಿಕ್ ಬಂದ್ಬಿಟ್ಟು ನಾನು ಸಿಲ್ಕ್ ಸ್ಯಾರಿ, ಆಲ್ ಅಬೌಟ್ ಸಿಲ್ಕ್ ಸ್ಯಾರಿ ರಿಲೇಟೆಡ್. ಹೌ ಟು ಕೀಪ್ ಸಿಲ್ಕ್ ಸ್ಯಾರೀಸ್, ಹೌ ಟು ಹ್ಯಾಂಡಲ್ ಸಿಲ್ಕ್ ಸ್ಯಾರೀಸ್, ಹೌ ಟು ಮೇಂಟೈನ್ ಸಿಲ್ಕ್ ಸ್ಯಾರೀಸ್, ಹೌ ಟು ವಾಶ್ ಸಿಲ್ಕ್ ಸ್ಯಾರೀಸ್. ಸೊ ಹೇಗೆ ಸಿಲ್ಕ್ ಸ್ಯಾರೀಸ್ಗಳನ್ನ ಆರ್ಗನೈಸ್ ಮಾಡಿ ಇಡೋದು, ಹೇಗೆ ಸಿಲ್ಕ್ ಸ್ಯಾರೀಸ್ನ ವಾಶ್ ಮಾಡ್ಬೋದು, ಕ್ಲೀನ್ ಮಾಡ್ಬೋದು, ಹಾಗೆ ಯಾವ ಥರ ಮೇಂಟೈನ್ ಮಾಡೋದು ಸಿಲ್ಕ್ ಸ್ಯಾರೀಸ್ನ ಅಂತ ನಾನು ಕೆಲವು ಟಿಪ್ಸ್ನ ನನಗೆ ಗೊತ್ತಿರೋದನ್ನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗಿರೋವಂಥ ಇದು ಟಿಪ್ಸ್ ಅಂತಲೂ ಹೇಳ್ಬೋದು, ಹಾಗೆ ಮಾಹಿತಿ ಅಂತಲೂ ಹೇಳ್ಬೋದು. ಸೊ ಪ್ಲೀಸ್ ಕೊನೆವರೆಗೂ ವಾಚ್ ಮಾಡಿ. ಓಕೆ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಓಕೆ. ಇವಾಗ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ನಾನು ಸಿಲ್ಕ್ ಸ್ಯಾರೀಸ್ನ ಯಾವ ಥರ ಆರ್ಗನೈಸ್ ಮಾಡಿ ನಮ್ಮ ವಾರ್ಡ್ರೋಬ್ ಕಬರ್ಡ್ನಲ್ಲಿ ಯಾವ ಥರ ಇಡಬೇಕು ಅಂತ ನಾನು ಫಸ್ಟ್ ಟಿಪ್ಸ್ ಹೇಳ್ತೀನಿ. ಅದು ಏನು ಅಂದರೆ ಈ ಥರ ಕಾಟನ್ ವೈಟ್ ಪಂಜೆ. ಬೇಕಾದರೆ ನೀವು ಕೆಲವೊಂದು ಶಾಪ್ಗೆ ಹೋಗಿ, ಟ್ರೆಡಿಷ್ನಲ್ ಶಾಪ್ಸು, ಸಿಲ್ಕ್ ಕಾಂಜಿಪುರಂ ಸ್ಯಾರಿ ಅಂದರೆ ನಾನು ಹೇಳ್ತಾ ಇರೋದು ಇವತ್ತು ಕಾಸ್ಟ್ಲಿ ಅಂತ. ಒಂದು 25,000ಇಂದ ಒಂದು 70,000ವರೆಗೂ ನಾವೇನು ಇನ್ವೆಸ್ಟ್ ಮಾಡಿರ್ತೀವೋ ಸ್ಯಾರಿ, ಒಂದು ಸ್ಯಾರಿ 25,000 ಆ ಥರ ಇರುತ್ತಲ್ಲ, ಪ್ಯೂರ್ ಕಾಂಜಿಪುರಂ ಸಿಲ್ಕ್ ಸ್ಯಾರೀಸು. ಅವನ್ನ ಯಾವ ಥರ, ಈಗ ಅಷ್ಟೊಂದು ದುಡ್ಡು ಕೊಟ್ಟು ತಂದಿರ್ತೀವಿ, ಅದನ್ನು ಹೇಗೆ ಬೇಕಾಗೆ ಹ್ಯಾಂಡಲ್ ಮಾಡೋಕ್ಕೆ ಆಗಲ್ವಲ್ಲ. ಅಷ್ಟೊಂದು ದುಡ್ಡು ಕೊಟ್ಟು ಇನ್ವೆಸ್ಟ್ ಮಾಡಿರ್ತೀವಿ ಅಂದರೆ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕಲ್ವ. ಸೊ ಹಾಗಾಗಿ ಈ ಥರ ಒಂದು ಕಾಟನ್ 70,000 25,000 ಸ್ಯಾರಿ ಖರ್ಚು ಮಾಡಿದ್ದೀವಿ ಅಂದರೆ ಈ ಥರ ಒಂದು 200-300 ರೂಪಾಯಿ ಪಂಚೆಗೆ ಖರ್ಚು ಮಾಡೋದಕ್ಕೇನು ದೊಡ್ಡ ಮ್ಯಾಟ್ರ್ ಅಲ್ಲ. ಸೊ ಈ ಥರ ಒಂದು ಕಾಟನ್ ಪಂಚೆಯಲ್ಲಿ ನೀವು ಹೋಗಿ ನೋಡಿ, ದೊಡ್ಡ ಟ್ರೆಡಿಷ್ನಲ್ ಕಾಂಜಿಪುರಂ ಸ್ಯಾರೀಸ್ ಸೆಂಟ್ರಲ್ಲಿ ಅವರು ಇದೇ ಥರ ಪಂಚೆಯಲ್ಲಿ ನೀಟಾಗಿ ಜೋಡಣೆ ಮಾಡಿ ಕಟ್ಟಿ ಇಡ್ತಾರೆ. ಹಾಗೆ ನೀವು ಇನ್ನೊಂದು ಕೇಳ್ಬೋದು, ನಾವು ಈಗೆಲ್ಲ ಏನು ಅಂದರೆ ಟ್ರೆಂಡ್ ಆಗಿದೆ, ನಾನೇ ತುಂಬ ನೋಡಿದ್ದೀನಿ, ನನಗೂ ಸಜೆಸ್ಟ್ ಮಾಡಿದ್ದಾರೆ ಕೆಲವರು. ಪ್ಲಾಸ್ಟಿಕ್ ಸ್ಯಾರಿ ಆರ್ಗನೈಸ್ ಕವರ್ಸ್, ಬ್ಯಾಗ್ಸ್ ಅಂತಲೇ ಇವಾಗ ತುಂಬ ಬಂದಿದೆ. ಮೀಶೋದಲ್ಲಂತೂ ತುಂಬ ಚೀಪಾಗಿ ಸಿಗ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಹಳೆ ಕಾಲದ್ದು ಇದೇನಿದೆಯೋ ಈ ಥರ ಎಲ್ಲ ಮೇಂಟೈನ್ ಮಾಡೋದು ಬಿಟ್ಬಿಟ್ಟು ಇವಾಗ ಈ ಪ್ಲಾಸ್ಟಿಕ್ ಕವರ್ನಲ್ಲಿ ಜಿಪ್ ಹಾಕಿ ಫುಲ್ ಇಡೋದ್ರಿಂದ ಸ್ವಲ್ಪ ಕೂಡ ಅದರೊಳಗೆ ಗಾಳಿ ಆಡಲ್ಲ. ಸ್ವಲ್ಪ ನಮ್ಮ ಒಂದು ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಜರಿ ಸ್ಯಾರೀಸ್ಗೆ ಸ್ವಲ್ಪ ಗಾಳಿ ಆಡೋ ಥರನೇ ಇರಬೇಕು. ಸೊ ಸ್ಮೂತ್ ಹ್ಯಾಂಡ್ಲ್ ಮಾಡಬೇಕು. ಇದೇ ಪದ್ಧತಿನೇ ಈ ಪ್ರೊಸೀಜರೇ ತುಂಬ ಒಳ್ಳೆಯದು. ಸೊ ನಾನು ಇದೇ ಮಾಡೋದು. ಈ ಪಂಜೆಲ್ ನಾನು ಕಟ್ಟಿಟ್ಟಿರೋದನ್ನೇ ಇವಾಗ ಓಪನ್ ಮಾಡಿ ಇಟ್ಕೊಂಡು ತೋರಿಸ್ತೆ ನಾನು. ಈಗ ಎಗೇನ್ ಇದರಲ್ಲಿ ನಾನು ಹೀಗೆ ಇಟ್ಟು ಹೀಗೆ ನೀಟಾಗಿ ಈಗೇನು ತೋರಿಸೋದು ಹಾಗೆ ನೀಟಾಗಿ, ಏನಿಲ್ಲ ಅಂದರೂ ಒಂದೊಂದು ಪಂಜೆಲಿ ಒಂದು 5 ಸ್ಯಾರೀಸ್ನ ನಾವು ಇಡ್ಬೋದು. ಸೊ ಹಾಗಾಗಿ 5 ಸ್ಯಾರೀಸ್ನ ಒಂದೊಂದು ಪಂಜೆಗೆ ಅಂದರೆ ಎಷ್ಟಿರ್ಬೋದು ನಮ್ಮ ಹತ್ರ, ಮ್ಯಾಕ್ಸಿಮಮ್ ಒಂದು 10 ಸಿಲ್ಕ್ ಸ್ಯಾರೀಸ್ ಇರುತ್ತಾ, ಕಾಸ್ಟ್ಲಿ ಸ್ಯಾರೀಸು. ಒಂದು 2 ಪಂಜೆನ ಅದಕ್ಕೆ ಅಂತಲೇ ಎತ್ತಿಡೋದ್ರಲ್ಲಿ ಯಾವುದೇ ಏನು ಖರ್ಚು ಅನಿಸಲ್ಲ. ಸೊ ಹಾಗಾಗಿ ಇದು ಒಂದು ಯಾವ ಥರ ನಾವು ವಾರ್ಡ್ರೋಬಲ್ಲಿ ಆರ್ಗನೈಸ್ ಮಾಡಿಡೋದು ಕಾಸ್ಟ್ಲಿ ಸ್ಯಾರೀಸ್ನ ಅಂತ ಇದು ಒಂದು ಟಿಪ್ಸ್ ಆಯಿತು. ನೆಕ್ಸ್ಟ್ ಬಂದು ನಾನು ಕಾಸ್ಟ್ಲಿ ಸ್ಯಾರೀಸ್ನ ವಾಶ್ಗೆ ಬರ್ತೀನಿ. ಆದಷ್ಟು ಕಾಸ್ಟ್ಲಿ ಸ್ಯಾರೀಸ್ನ ತುಂಬ ವಾಶ್ ಮಾಡೋದಕ್ಕೆ ಏನಂದರೆ, ಈಗ ನಾವು ಕಾಸ್ಟ್ಲಿ ಸ್ಯಾರೀಸ್ ಅಂದ್ರೇ ತುಂಬ ವೇರ್ ಮಾಡೋದು, ಯಾವುದಾದ್ರೂ ಟ್ರೆಡಿಷ್ನಲ್ ಗೃಹ ಪ್ರವೇಶ, ಮ್ಯಾರೇಜು, ಎಂಗೇಜ್ಮೆಂಟು, ಆಮೇಲೆ ನಾಮಕರಣ, ಈ ಥರ ತುಂಬ ರೇರ್ ಯೂಸ್ ಮಾಡೋದ್ರಿಂದ ಅದು ಏನು ನಾವು ಆ ಥರ ಏನಾದರೂ ಟ್ರೆಡಿಷ್ನಲ್ ಫಂಕ್ಷನ್ ಇದೆ ಅಂದರೆ ನಾವು ಮಡಿಯಿಂದನೇ ಇರ್ತೀವಿ. ಪೀರಿಯಡ್ಸ್ ಟೈಮ್ದೆಲ್ಲ ಏನು ನಿಯರ್ ಪೀರಿಯಡ್ಸ್ ಟೈಮ್ ಇರೋ ಟೈಮಲ್ಲಿ ಏನು ನಾವು ಕಾಸ್ಟ್ಲಿ ಸಿಲ್ಕ್ ಸ್ಯಾರಿ ಉಡಲ್ಲ. ಹುಟ್ಟರೂ ಓಕೆ, ಆ ಟೈಮಲ್ಲಿ ವಾಶ್ ಮಾಡಬೇಕಾ, ಬಟ್ ನೀವು ಮನೇಲಿ ವಾಶ್ ಮಾಡೋಕ್ಕೆ ಹೋಗಬೇಡಿ, ರಿಸ್ಕ್ ತಗೋಬೇಡಿ ಸಿಲ್ಕ್ ಸ್ಯಾರಿನ. ಬೆಟರ್ ನಾವು ಈ ಡ್ರೈ ಕ್ಲೀನರ್ ಇರ್ತಾರಲ್ಲ, ಡ್ರೈ ಕ್ಲೀನ್ ಮಾಡ್ತಾರಲ್ಲ ಅವ್ರಿಗೆ ಕೊಡೋದು.
ಅವರಿಗೂ ಹೋಗಲಿ, ಅವರಿಗೂ ನಾವು 200 ರೂಪಿ 300 ರೂಪಿ ಇವಾಗ ಚಾರ್ಜ್ ಮಾಡ್ತಾರೆ ಅವರು ಹೆಣ್ಣು ಒಂದು ಸಿಲ್ಕ್ ಸ್ಯಾರಿ ಡ್ರೈ ಕ್ಲೀನ್ ಮಾಡ್ಕೊಡೋಕ್ಕೆ. ಇಲ್ಲ ಅಷ್ಟೇನು ಕೊಡಬೇಕು ನಾವು ಕೊಡಲ್ಲ ಅನ್ನೋರು, ಕೊಡೋಕೆ ಆಗೋರು ಡ್ರೈ ಕ್ಲೀನಿಗೆ ದಯವಿಟ್ಟು ಫಸ್ಟ್ ಪ್ರಿಫರೆನ್ಸ್ ಡ್ರೈ ಕ್ಲೀನ್ಗೆ ಸಿಲ್ಕ್ ಸ್ಯಾರೀಸು. ಇಲ್ಲ ಆಗಲ್ಲ ಅನ್ನೋರು ದಯವಿಟ್ಟು ಸೋಪ್ ಆಗಲಿ, ಸೋಪ್ ಆಯಿಲ್ ಆಗಲಿ, ಆಮೇಲೆ ಸೋಪಿನ ಪೌಡರ್ ಆಗಲಿ ಅದನ್ನು ಯೂಸ್ ಮಾಡಿ ರಫ್ ಆಗಿ ಈ ಥರ ಹಿಂಗೆ ಸುಕ್ಕಾಗೋ ಥರ ವಾಶ್ ಮಾಡೋದು, ಆ ಥರ ಎಲ್ಲ ದಯವಿಟ್ಟು ವಾಶ್ ಮಾಡಬಾರ್ದು. ಹೇಗೆ ವಾಶ್ ಮಾಡಬೇಕು ಅಂದರೆ ಒಂದು ಬಕೆಟ್ ಕೋಲ್ಡ್ ವಾಟರಲ್ಲಿ ಸ್ವಲ್ಪ ಒಂದು ಶಾಂಪು ಟೆಟ್ರಾ ಪ್ಯಾಕ್ ಬರುತ್ತಲ್ಲ ಅದರಲ್ಲಿ ಸ್ವಲ್ಪ ಶಾಂಪು ಹಾಕಿ ನೀಟಾಗಿ ಈ ಥರ ಹಾಕಿ ಎಜ್ಜಿ ಜಸ್ಟ್ ಒನ್ ಟೈಮು, ಅದು ಏನು ನೀಟಾಗೆ ಇಟ್ಕೊಂಡಿರ್ತೀವಿ ಸಿಲ್ಕ್ ಸ್ಯಾರೀಸ್ ಅಂದರೆ. ಸೊ ಅದು ಗಲೀಜಾಗಲಿ ಡಸ್ಟ್ ಆಗಲಿ ಆಗಿರಲ್ಲ. ಬಟ್ ನಮ್ಮ ಸಮಾಧಾನಕ್ಕೆ ಮಡಿಯಿಂದ ಇರಬೇಕು ಸ್ಯಾರೀಸ್, ನೀಟ್ ಇರಬೇಕು. ಏನಾದರೂ ಪೀರಿಯಡ್ಸ್ ಟೈಮಲ್ಲಿ ಆ ಟೈಮಲ್ಲಿ ವೇರ್ ಮಾಡಿದ್ದೀವಿ ಅನ್ನೋರು ಆ ಥರ ಬಕೆಟಲ್ಲಿ ನೀಟಾಗಿ ಒಂದು ಲೇಯರ್ ಈ ಥರ ಎದ್ದಿ ಒಂದು 2-3 ಸತಿ, ತುಂಬ ಬ್ರಷ್ ಎಲ್ಲ ಮಾಡೋಕ್ಕೆ ಹೋಗ್ಬಿಟ್ಟು, ಇದು ಎಲ್ಲರಿಗೂ ಗೊತ್ತು ಬ್ರಷ್ ಯಾರೂ ಸಿಲ್ಕ್ ಸ್ಯಾರಿ ಮಾಡಲ್ಲ. ಬಟ್ ಆ್ಯಶ್ ಆಗು ಈ ಥರ ಹಿಂಗೆಲ್ಲ ಹಾರ್ಡಾಗಿ ಮಾಡಬಾರ್ದು. ಸೊ ಹಾಗಾಗಿ ಆ ಥರ ಒಂದು ಬಕೆಟಲ್ಲಿ ಶಾಂಪು ನೀರು ಚೆನ್ನಾಗಿ ಕಲಕಿ ಈ ಥರ 2-3 ಸತಿ ಹಿಂಗೆ ಎದ್ದಿ ತೆಗೆದು, ಮತ್ತು ಇನ್ನೊಂದರಲ್ಲಿ ಒಳ್ಳೆ ನೀರಲ್ಲಿ 2 ಸತಿ ಹಿಂಗೆ ಎದ್ದು ತೆಗೆದು ಅದನ್ನು ಹಿಂಡಬಾರ್ದು. ಈಗ ಹೀಗೆ ನೀರೆಲ್ಲ ಹೋಗಲಿ ಅಂತ ಹಿಂಗೆ ನಾವು ಬಟ್ಟೆ ಹೋಗಿದ್ದು ಎಲ್ರಿಗೂ ಗೊತ್ತಲ್ಲ, ಬಟ್ಟೆ ಹಿಂಗೆ ಹಿಂಡ್ತೀವಲ್ವಾ ಕೈಲಿ ಯಾರಾದರೂ ವಾಶ್ ಮಾಡೋರು, ಆ ಥರ ಸಿಲ್ಕ್ ಸ್ಯಾರೀಸ್ ಹಿಂಡಕ್ಕೆ ಹೋಗ್ಬಾರ್ದು. ಜಸ್ಟ್ ನೀರಿದ್ವಂಕಲ್ಲೇ, ನೀರಿದ್ರೂ ಪರವಾಗಿಲ್ಲ, ಹೀಗೆ ಫೋಲ್ಡ್ ಮಾಡಿ 4 ಫೋಲ್ಡ್ ಮಾಡಿ ಈ ಥರ ತಂತಿ ಮೇಲೆ ವೈರ್ ಮೇಲೆ ಈಗ ಹಾಕಿ ಹಾಗೆ ನೀರು ಅದೆಲ್ಲ ಸೋಕೊಂಡು ಹೋಗುತ್ತೆ, ಬಿಡಬೇಕು. ಬಟ್ ಯಾವುದೇ ಕಾರಣಕ್ಕೂ ಈ ಥರ ಉಂಡಿ ಮಾಡಿ ಫೋಲ್ಡ್ ಮಾಡಿ ಆ ಥರ ಎಲ್ಲ ದಯವಿಟ್ಟು ಸಿಲ್ಕ್ ಸ್ಯಾರೀಸ್ನ ಹ್ಯಾಂಡಲ್ ಮಾಡಬೇಡಿ. ನೆಕ್ಸ್ಟ್ ಇದು ವಾಷಿಂಗ್ದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಐರನ್ನು. ಇದು ಸಿಲ್ಕ್ ಸ್ಯಾರೀಸ್ ಐರನ್ ಮಾಡೋಕ್ಕೆ ಯಾರು ದಯವಿಟ್ಟು ಮನೇಲಿ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ಒಂದು ಟೈಮ್ ಹಂಗೆ ಎಮರ್ಜೆನ್ಸಿ ಅರ್ಜೆಂಟಲ್ಲಿ ಯಾವುದೋ ಸ್ಯಾರಿ ಸುಕ್ಕಾಗಿದೆ ಅಂದ್ಬಿಟ್ಟು ಮಾಡೋಕ್ಕೋಗಿ ಅದು ತುಂಬಾ ಬೇಗನೆ ಅದು ಸ್ಟಿಕ್ ಆಗಿಬಿಡ್ತು. ಈ ಸಿಲ್ಕ್ ಸ್ಯಾರಿ ಗೋಲ್ಡ್ ಜರೀಸ್ ಇರುತ್ತಲ್ಲ ಅದು ಬೇಗನೆ ಸ್ಟಿಕ್ ಆಗುತ್ತೆ ಈ ಹೀಟ್ಗೆ. ಸೊ ಹಾಗಾಗಿ ದಯವಿಟ್ಟು ನಾನಂತೂ ಈ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ, ಮನೇಲಿ ಐರನ್ ಮಾಡೋದು ಕಾಸ್ಟ್ಲಿ ಸ್ಯಾರಿ ಮನೇಲಿ ಐರನ್ ಮಾಡೋ ರಿಸ್ಕು ತಗೊಳ್ಳೋಕ್ಕೆ ಹೋಗಲ್ಲ. ಐರನ್ ಅವರಿಗೆ ಕೊಡ್ತೀನಿ ನಾನು. ಇದನ್ನು ಪ್ಲೀಸ್ ನೀವು ಅಷ್ಟೇ ಹೀಗೆ ಮಾಡಿ. ನೆಕ್ಸ್ಟು ವಾಶ್ ಆಯಿತು, ಯಾವ ಥರ ಆರ್ಗನೈಸ್ ಮಾಡಿ ಇಡೋದಾಯಿತು, ಎಲ್ಲ ಆಯಿತು. ಈಗ ಇನ್ನೊಂದು ನೆಕ್ಸ್ಟು, ಈಗ ನಾವು ಯಾವುದಾದ್ರೂ ಫಂಕ್ಷನ್ಗೆ ಸ್ಯಾರೀಸ್ ವೇರ್ ಮಾಡಿ ಹೋದ್ವಿ, ಎಲ್ಲ ಅಟೆಂಡ್ ಮಾಡಿ ಮನೆಗೆ ಎಗೇನ್ ಬಂದು ಸ್ಯಾರಿ ಬಿಚ್ಚಿದ ತಕ್ಷಣವೇ ಅದನ್ನು ಹಾಗೆ ಫೋಲ್ಡ್ ಮಾಡಿ ಎಗೇನ್ ನಾವು ಈ ಥರ ವಾರ್ಡ್ರೋಬಲ್ಲಿ ಇಡೋದು ತುಂಬಾ ರಾಂಗ್. ಇದು ಈ ಥರ ಯಾರು ಕೂಡ ಮಾಡಬಾರ್ದು. ಏನು ಅಂದರೆ ಹೊರಗಿನ ಬಿಸಿಲಿಗೂ ಅಲ್ಲ, ತುಂಬ ಮನೆ ಒಳಗಿನ ನೆರಳಲ್ಲೂ ಅಲ್ಲ, ಸ್ವಲ್ಪ ಈ ಬಾಲ್ಕನಿಲಿ ಬಿಸಿಲು ಬರ್ದಂಗೆ ಬರೀ ಸ್ವಲ್ಪ ಗಾಳಿ ಬರೋ ಥರ ಇದ್ದು ಈ ಥರ ಇರುತ್ತಲ್ಲ, ಅಲ್ಲಿ ಡೈರೆಕ್ಟ್ ಸನ್ಲೈಟ್ ಬೀಳದೆ ಇರೋ ಪ್ಲೇಸಲ್ಲಿ ಒಣ ಹಾಕಿ ಅದು ಸ್ವಲ್ಪ ಫ್ರೆಶ್ ಆಗಬೇಕಲ್ಲ ಸ್ಯಾರಿ, ಆದಮೇಲೆ ಅದನ್ನು ತೊಗೊಂಬಂದು ಫೋಲ್ಡ್ ಮಾಡಿ ಆರ್ಗನೈಸ್ ಮಾಡೋದ್ರಿಂದ ಇದು ತುಂಬಾ ಸಿಲ್ಕ್ ಸ್ಯಾರೀಸ್ ಚೆನ್ನಾಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಕೂಡ ಮೇಂಟೈನ್ ಇರುತ್ತೆ. ಇದು ನನ್ನ ನೆಕ್ಸ್ಟ್ ಸಿಲ್ಕ್ ಸ್ಯಾರಿ ಮೇಂಟೆನೆನ್ಸ್ ಬಂದುಬಿಟ್ಟು ನೆಕ್ಸ್ಟು ಏನು ಅಂದರೆ ಸಿಲ್ಕ್ ಸ್ಯಾರಿನ ಫೋಲ್ಡ್. ಈಗ ನಾನು ಮ್ಯಾರೇಜ್ಗೆ ಒಂದು 2-3 ಸ್ಯಾರಿ ತೊಗೊಂಡಿದ್ದೆ. ಈಗ ಮ್ಯಾರೇಜ್ಗೂ ವೇರ್ ಮಾಡಿದೆ, ನೆಕ್ಸ್ಟ್ ಅದು ಫೋಲ್ಡ್ ಮಾಡಿ ನಾನು ಹಂಗೆ ಈ ಥರ ಪಂಜೆ ಬಟ್ಟಲ್ಲಿ ಟೈ ಮಾಡಿ ಇಟ್ಟೆ ಅಂದ್ಕೊಳ್ಳಿ. ಅದು ಇಟ್ಟಿದ್ದೀನಿ ಅಂತ ಹಾಗೆ ನೆಗ್ಲೆಕ್ಟ್ ಮಾಡಿ ಹಾಗೆ ಬಿಡೋಕ್ಕೆ ಹೋಗ್ಬಿಡಿ. ಮಂತ್ಲಿ ಅಂತೂ ಬೇಡ, ಅಷ್ಟು ಮಂತ್ಲಿ ಒನ್ಸ್ ಅದು ರೀಫೋಲ್ಡ್ ಮಾಡೋದೇನು ಅವಶ್ಯಕತೆ ಇಲ್ಲ. ಒಂದು ಮಿನಿಮಮ್ 2 ಮಂತ್ಸ್ ಒನ್ಸ್, ಮ್ಯಾಕ್ಸಿಮಮ್ 3 ಮಂತ್ಸ್ ಒನ್ಸ್ ಅದನ್ನು ಒಂದು ನಿಮಿಷ ಅದೇ ಈ ಫೋಲ್ಡ್ ಹೇಳಿದ್ನಲ್ಲ ಆ ಥರ ಫೋಲ್ಡ್ನ ರೀಫೋಲ್ಡ್. ಈಗ ನಾನು ಏನು ಮಾಡಿದೆ, ಈಗ 3 ಮಂತ್ಸ್ ಈ ಥರ ಇಲ್ಲೇ ನೋಡ್ಬೋದು ಫೋಲ್ಡು. 3 ಮಂತ್ಸ್ ಬಿಫೋರ್ ನಂದು ಈ ಥರ ಫೋಲ್ಡ್ ಇತ್ತು. ನೆಕ್ಸ್ಟ್ ನಾನು ಅದನ್ನು ರೀಫೋಲ್ಡ್ ಮಾಡಿದೆ. ಹೀಗೆ ಓಪನ್ ಮಾಡಿ, ಈಗ ಈ ಥರ ಓಪನ್ ಮಾಡಿ ಈಗ ನಾನು ಫಸ್ಟು ಈ ಥರ
ಏನು ಫ್ರಂಟ್ ಇದೆಯೋ ಈ ಥರ ಫೋಲ್ಡ್ ಮಾಡಿದೆ. ಈಗ ನಾನು ರೀಫೋಲ್ಡು ಈ ಥರ ಬ್ಯಾಕ್ ಸೈಡಲ್ಲಿ ಮಾಡ್ತೀನಿ. ಅದು ಈ ಫೋಲ್ಡ್ಸ್ ಏನಿರುತ್ತೋ ಅದು ಸೇಮ್ ಹಾಗೆ ಬರಬಾರ್ದು, ಸ್ವಲ್ಪ ಆ ಕಡೆ ಈ ಕಡೆ ಆಗಬೇಕು, ಆ ಥರ ಫೋಲ್ಡ್ ಮಾಡ್ತೀನಿ. ಈ ಥರ ಫೋಲ್ಡ್ ಮಾಡೋದ್ರಿಂದ ಏನು ನಮಗೆ ಯೂಸಸ್ ಅಂದರೆ, ಈಗ ಏನು ಈ ಫೋಲ್ಡ್ ನೋಡಿ, ಈ ಫೋಲ್ಡ್ ಇದೆಯಲ್ಲ, ಇದು ಹೀಗೆ ತುಂಬ ವರ್ಷ, ಈಗ 1 ವರ್ಷ ಕಂಟಿನ್ಯೂಸ್ ಹೀಗೆ ಈ ಫೋಲ್ಡಲ್ಲೇ ಸ್ಯಾರೀಸ್ ಇರ್ತೀವಿ ಅಂದರೆ ಇಲ್ಲಿ ಏನಾಗುತ್ತೆ, ಇದು ಸಿಲ್ಕ್ ಥ್ರೆಡ್ ಇರುತ್ತಲ್ಲ, ಇದು ಸಿಲ್ಕ್ ಥ್ರೆಡ್ ನೋಡಿ ಇಲ್ಲಿ, ಅದು ಈ ಬ್ರೋಕ್ ಆಗುತ್ತೆ. ಹಾಗೆ ಇದು ಪೀಲ್ ಆಗ್ತಾ ಈ ಪೋರ್ಷನಲ್ಲಿ ಪೀಲ್ ಆಗ್ತಾ ಬರುತ್ತೆ, ಬ್ರೇಕ್ ಆಗುತ್ತೆ ಈ ಥ್ರೆಡ್. ಸೊ ದಯವಿಟ್ಟು ಕಾಸ್ಟ್ಲಿ ಸ್ಯಾರೀಸ್ನ ನೀವು 3 months ಒನ್ಸ್ ಅಥವಾ 2 months ಒನ್ಸು ರೀಫೋಲ್ಡ್ ಮಾಡಿ ಪ್ಲೀಸ್. ಏನು ಒಂದು ಸಂಡೇ ಅದಕ್ಕೆ ಅಂತಾನೆ ಒಂದು ½ an hour ಇಡೋದ್ರಲ್ಲಿ ಏನು, ನಮ್ಮ ಹತ್ರ ಇರೋದೇ ಒಂದು 10 ಸ್ಯಾರೀಸ್ ಇರುತ್ತೆ, 10 ಸ್ಯಾರೀಸ್ ಇರುತ್ತೆ ಅಂದರೆ 10 ಸ್ಯಾರೀಸ್ಗೆ ಒಂದು ½ an hour ಈ ಥರ ರೀಫೋಲ್ಡ್ ಮಾಡೋದಕ್ಕೆ. ಸೊ ಹಾಗಾಗಿ ಈ ರೀಫೋಲ್ಡ್ ಮೆಥಡ್ನ ಪ್ಲೀಸ್ ಇವತ್ತಿಂದನೇ ಯಾರೆಲ್ಲ ಇದು ಈ ಥರ ಮಾಡಲ್ವೋ, ಸ್ವಲ್ಪ ಲೇಸಿ, ನನಗೂ ಹೇಳಬೇಕು ಅಂದರೆ ಮದುವೆ ಆದಮೇಲೆ 1 year ನಾನು ತುಂಬಾ ಇವನ್ನೆಲ್ಲ ಮೇಂಟೈನ್ ಮಾಡೋದಾಗಲಿ ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಈ ಸ್ಯಾರೀಸ್ಗಳು ಆ ಥರ ಎಲ್ಲ ಬರ್ತಾ ಆಮೇಲೆ ಸ್ವಲ್ಪ ಮನೆ ಜವಾಬ್ದಾರಿ ಬಂದಮೇಲೆ ಇದಕ್ಕೆ ಇನ್ವೆಸ್ಟ್ ಮಾಡಿರ್ತೀವಲ್ಲ, ಸೊ ಹಾಗಾಗಿ ನನಗೆ ನಾನು ಆಮೇಲೆ ನೀಟಾಗಿ ಫೋಲ್ಡ್ ಮಾಡ್ತೀನಿ. ಇದೊಂದು ನೆಕ್ಸ್ಟ್ ಟಿಪ್ಸ್ ಅಂತಲೇ ಹೇಳಿ. ಫೋಲ್ಡು ಇಷ್ಟ ಆಯಿತು. ರೀಫೋಲ್ಡ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಇದೆ, ಯೂಸ್ ಇದೆ ಅಂತ ಗೊತ್ತಾಯಿತು. ಏನು ಡಿಸ್ಅಡ್ವಾಂಟೇಜ್, ಅದು ಏನು ಜರಿ ಇರುತ್ತೋ ಅದು ಹೀಗೆ ಬ್ರೇಕ್ ಆಗುತ್ತೆ. ಕತ್ರಿಲಿ ಕಟ್ ಮಾಡಿರ್ತೀವಲ್ಲ ಆ ಥರ. ಅದು ನೀವು 1 year ನೋಡಿದೆ ಏನಾದರೂ 1 yearಗೆ ಸ್ವಲ್ಪ ಫೋಲ್ಡು ಈ ಥರ ಕರು ಬರುತ್ತೆ. ಇನ್ನೂ 1 year ಹಾಗೆ ಬಿಟ್ವಿ ಅಂದರೆ ನಿಜವಾಗ್ಲೂ ಅದು ನಾನು ಬೇಕಾದ್ರೆ ಆ ಥರ ಸ್ಯಾರಿ ಇದೆ ನನ್ನಲ್ಲಿ. ನೆಕ್ಸ್ಟ್ ಟೈಮ್ ಏನಾದರೂ ನನಗೆ ಯಾವುದಾದ್ರೂ ಈ ಟಾಪಿಕಲ್ಲಿ ಬಂದರೆ ತೋರಿಸ್ತೀನಿ ನಾನು. ಓಕೆ, ಇದಿಷ್ಟು ಫೋಲ್ಡ್ ಆಯಿತು. ನೆಕ್ಸ್ಟ್ ಸಿಲ್ಕ್ ಸ್ಯಾರಿ ಬ್ಲೌಸ್ಗೆ ತುಂಬಾ ನಾವು ಖರ್ಚು ಮಾಡಿ ಈ ಸ್ಟೋನ್ ವರ್ಕು ಅದೆಲ್ಲ ಮಾಡಿರ್ತೀವಿ. ನಾನು ಎಕ್ಸಾಂಪಲ್ ಈಗ ತೋರಿಸ್ತೀನಿ. ಈ ಥರ ಇದು ಏನಿದೆ, ನಾನು ಈ ಥರ ಸ್ಟೋನ್ ವರ್ಕ್ ಇರುತ್ತಲ್ಲ, ಇದು ಅದೇನೇ ಒರಿಜಿನಲ್ ಇರಲಿ ಡೂಪ್ಲಿಕೇಟ್ ಇರಲಿ, ಎಷ್ಟೇ ಒರಿಜಿನಲ್ ಆದರೂ ಎಲ್ಲಾದರೂ ಒಂದು ಸ್ಟೋನಲ್ಲಿ ಎಲ್ಲಾದರೂ ಸ್ವಲ್ಪ ಹಿಂಗಿದ್ರೂ ಅದು ಜರಿಗೆ ತಗ್ಲಾಕೊಂಡ್ಬಿಡುತ್ತೆ. ನಾನು ಅದಕ್ಕೇನು ಮಾಡ್ತೀನಿ ಅಂದರೆ ಬ್ಲೌಸ್ನೇ ಸಪ್ರೇಟ್ ಪಂಜೆ, ನಾನು ಬ್ಲೌಸ್ಗೂ ಒಂದು ಪಂಜೆ ಆ ಥರ ವೈಟ್ ಪಂಜೆ ಎತ್ತಿಟ್ಟಿದ್ದೀನಿ. ಈ ಬ್ಲೌಸ್ಗೆ ಅಂತಲೇ ನಾನು ಸಪ್ರೇಟ್ ಒಂದು ಈ ಥರ ಕಾಟನ್ ಪಂಜೆಲಿ ಏನು ಇದೆಯೋ ಇದ್ರ ಮೇಲೆ ಒಂದು ಲೇಯರ್ ಪೇಪರ್ ಇಟ್ಬಿಡ್ತೀನಿ ನಾನು. ಈ ಥರ ಈ ಫೋಲ್ಡಿಗೆ ಮೇಲೆ ಕೆಳಗೆ ನ್ಯೂಸ್ ಪೇಪರ್ ಹಳೇದಿರುತ್ತಲ್ಲ ಅದನ್ನು ಇಲ್ಲಿ ಕವರ್ ಮಾಡಿ ಪಂಜೆ ಮೇಲೆ ಈ ಥರ ಒಂದು ಹಿಂಗೆ ಇಟ್ಟು, ನೆಕ್ಸ್ಟ್ ಅದ್ರ ಮೇಲೆ ಒಂದು ಪೇಪರ್ ಇಟ್ಟು, ಅದ್ರ ಮೇಲೆ ನೆಕ್ಸ್ಟ್ ಬ್ಲೌಸ್ ಇಟ್ಟು, ಈ ಥರ ನಾನು ಬ್ಲೌಸ್ನ ಇಡ್ತೀನಿ, ಸಪ್ರೇಟಾಗಿ ಇಡ್ತೀನಿ. ಇದೊಂದಾಯ್ತು. ನೆಕ್ಸ್ಟ್ ಮೆಥಡ್, ನೆಕ್ಸ್ಟ್ ಟಿಪ್ ಏನಂದರೆ, ಈ ಥರ ಸ್ಯಾರಿ ಸಿಲ್ಕ್ ಬ್ಲೌಸ್ನ ಇಲ್ಲಿ ನೋಡಿ ಕಲರ್ ಸ್ವಲ್ಪ ಶೇಡ್ ಆಗಿದೆ. ಏನು ಅಂದರೆ ನನಗೆ ಆಫ್ಟರ್ ಮ್ಯಾರೇಜು 1 yearವರೆಗೂ ನಾನು ಇವನ್ನೇನು ಮೇಂಟೈನ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಇದು ಸಿಲ್ಕ್ ಸ್ಯಾರಿ ಬ್ಲೌಸೇನೆ. ನಾನು ಏನು ಸ್ವೆಟ್ ಪ್ಯಾಡ್ಸ್ ಬರುತ್ತಲ್ಲ ಅದು ಯೂಸ್ ಮಾಡಲಿಲ್ಲ, ಅದು ತುಂಬ ಕಮ್ಮಿಗೇ ಸಿಗುತ್ತೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿದ್ರೆ ಈ ಥರ ಬ್ಲೌಸ್ ಏನು ಹಾಳಾಗೋದನ್ನು ತಪ್ಪಿಸ್ಬೋದು. ಸೊ ಹಾಗಾಗಿ ಈಗ ಸ್ವೆಟ್ ತುಂಬಾ ಕಮ್ಮಿ ಚೀಪಾಗೆ ಸಿಗ್ತಾ ಇದೆ ಎಲ್ಲ ಶಾಪಲ್ಲಿ, ಈ ಬ್ಯಾಂಗಲ್ ಶಾಪ್ಸಲ್ಲಿ ಎಲ್ಲ ಶಾಪ್ಸಲ್ಲೂ ಸಿಗ್ತಾ ಇದೆ, ಅವೈಲೇಬಲ್ ಇದೆ ಅದು ಸ್ವೆಟ್ ಪ್ಯಾಡ್ಸು. ಸೊ ಅದನ್ನು ಹಾಕೊಳ್ಳೋದ್ರಿಂದ ಈ ಥರ ಒಂದು ಬ್ಲೌಸ್ ಏನು ಕಲರ್ ಶೇಡ್ ಆಗುತ್ತೋ ನಮ್ಮ ಕಂಕುಳಲ್ಲಿ, ಅಂಡರ್ ಆರ್ಮ್ಸಲ್ಲಿ, ಅದನ್ನು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಏನಂದರೆ ಜಿಟ್ಟೆಗುಳಿಗೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಈಗ ನಾವೇನಾದರೂ ಹ್ಯಾಂಡ್ ವಾಶ್ ಮಾಡೋ ಪ್ಲೇಸಲ್ಲಿ ವಾಶ್ ಬೇಷನಲ್ಲೆಲ್ಲ ಒಂದೊಂದು ಅದು ಟ್ಯಾಬ್ಲೆಟ್ ಟೈಪ್ ರೌಂಡ್ ಶೇಪಲ್ಲಿ ಇರುತ್ತಲ್ಲ, ಅದನ್ನು ಹಾಕಿದ್ರೆ ಅದನ್ನು ಈ ಥರ ನಾವು ಫೋಲ್ಡ್ ಮಾಡಿರ್ತೀವಲ್ಲ ಪಂಜೆ ಬಟ್ಟೆಯಲ್ಲಿ ಸಿಲ್ಕ್ ಸ್ಯಾರೀಸ್ನ, ಒಂದು ಮೂಲೆಯಲ್ಲಿ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಒಂದು ಟ್ಯಾಬ್ಲೆಟ್ ಇಟ್ಟು ವಾಟ್ರ್ ಬಸ್ಸಲ್ಲಿ ಇಡೋದ್ರಿಂದ ಈ ಏನು ಕಾಕ್ರೋಚ್ ಬರುತ್ತಲ್ಲ, ಈ ದೊಡ್ಡ ಕಾಕ್ರೋಚ್ ಇರುತ್ತಲ್ಲ, ಅದು ಸ್ಯಾರೀಸ್ನ ಡ್ಯಾಮೇಜ್ ಮಾಡುತ್ತೆ, ತೂತ ಮಾಡಿಬಿಡುತ್ತೆ. ಅದು ಏನಾದರೂ ಯಾವುದಾದ್ರೂ ಮನೆಗಿದ್ದರೆ, ಸೊ ಇರಲಿ ಬಿಡಲಿ ಒಂದೊಂದು ಆ ಥರ ಟ್ಯಾಬ್ಲೆಟ್ ಜಿಟ್ಟೆಗಳಿಗೆ ಇಡೋದ್ರಿಂದ ಸ್ಯಾರೀಸ್ಗೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಒಂದು ಸ್ವಲ್ಪ ಅದ್ರದ್ದು ಗಮನ ಚೆನ್ನಾಗಿರುತ್ತೆ. ಹಾಗೆಯೇ ಸ್ಯಾರಿ ಈ ಕಾಕ್ರೋಚಿಂದ ಏನು ಪಾಪು, ಸೊ ಹಾಗೆಯೇ ಈ ಕಾಕ್ರೋಚಿಂದ ಅದನ್ನು ಪ್ರೊಟೆಕ್ಟ್ ಮಾಡ್ಬೋದು ಸ್ಯಾರೀಸ್ನ.
ಇದಿಷ್ಟು ನನ್ನ ಸಿಲ್ಕ್ ಸ್ಯಾರೀಸ್ನ ಯಾವ ಥರ ಮೇಂಟೈನ್ ಮಾಡೋದು ಅಂತ ನನಗೆ ಗೊತ್ತಿರೋ ಡೀಟೇಲ್ಸ್. ಹಾಗೆಯೇ ಯಾವ ಥರ ಹ್ಯಾಂಡಲ್ ಮಾಡೋದು ಅಂತ ನನ್ನ ಮಗಳು ಕೂಡ ನನಗೆ ಇಷ್ಟೇ ಬಿಡೋದು ಇವಾಗ ವೀಡಿಯೋಸ್ ಮಾಡೋಕ್ಕೆ. ಓಕೆ, ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಒಳ್ಳೆ ಕಂಟೆಂಟಲ್ಲಿ ನಿಮ್ಮ ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರಯತ್ನ ಮಾಡಬೇಕಂದ್ರೆ ನಿಮ್ಮ ಲೈಕ್ಸು, ಶೇರ್ಸು, ಕಮೆಂಟ್ಸ್ ಆಗಿರ್ಬೋದು, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿರಬೇಕು. ಇದಿಷ್ಟು ನನಗೆ ನೀವು ಕೊಡ್ತಾ ಹೋದರೆ ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ನನ್ನ ಮಗಳು ವಿಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ. ಓಕೆ, ಬಾಯ್, ಚೆಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.